ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿಮ್ಮ ಡಿಸೆಂಬರ್ ಮಂತ್ನ ಪ್ರಿಡಿಕ್ಷನ್ ವಿಡಿಯೋ ಆಗಿರುತ್ತೆ. ಈ ಡಿಸೆಂಬರ್ ಮಂತ್ನಲ್ಲಿ ಶ್ರೀ ಕೃಷ್ಣನು ನಿಮಗೆ ಯಾವೆಲ್ಲ ಸಂದೇಶ ಕೊಡ್ತಾ ಇದ್ದಾರೆ, ನಿಮ್ಮ ಲೈಫ್ಗೆ ಯಾವೊಂದು ಗೈಡೆನ್ಸ್ನ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಹರೇ ಕೃಷ್ಣ ಮಂತ್ರನ ಹೇಳ್ತಾ 1 ನಿಮಿಷ ಮೆಡಿಟೇಷನ್ ಮಾಡಿ ಈ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ. ನಿಮ್ಮ ಡಿಸೆಂಬರ್ ಮಂತ್ನ ಗೈಡೆನ್ಸ್, ನಿಮ್ಮ ಡಿಸೆಂಬರ್ ಮಂತಲ್ಲಿ ಏನೆಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ, ನಿಮಗೆ ಕೃಷ್ಣನ ಸಂದೇಶ ಏನಾಗಿದೆ ಅಂತ ನೋಡೋಣ ಬನ್ನಿ. ವಾವ್, ಎಂಥ ಒಂದು ಅದ್ಭುತವಾದ ಕಾರ್ಡ್ಗಳು ಬಂದಿದೆ. ತುಂಬ ಅದ್ಭುತವಾದ ಕಾರ್ಡ್ಗಳು ಬಂದಿದೆ. ನಿಮ್ಮ ಡಿಸೆಂಬರ್ನ ಮಂತು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇಷ್ಟು ದಿವಸ ಪೆಂಡಿಂಗ್ ಇದ್ದಂಥ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಜೀವನಕ್ಕೆ ಒಂದು ವಿಜಯ ಅನ್ನೋದು ಸಿಗ್ತಾ ಇದೆ. ಯಾರೆಲ್ಲ ನೋವು ದುಃಖಗಳಿಂದ ಎಷ್ಟೆಲ್ಲ ಸಫರ್ ಪಟ್ರಿ, ಆದರೆ ಡಿಸೆಂಬರ್ ಮಂತಲ್ಲಿ ನಿಮಗೆ ವಿಜಯ ಅನ್ನೋದು ಸಿಗ್ತಾ ಇದೆ. ನಿಮ್ಮ ಲೈಫು ತುಂಬ ಸಕ್ಸಸ್ಫುಲ್ ಆಗ್ತಾ ಇದೆ. ಕೆರಿಯರಲ್ಲಾಗಿರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತೆ ರೀಯೂನಿಯನ್ ಆಗುವಂಥ ಸಾಧ್ಯತೆಗಳು ಇದೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ಸ್ಥಿತಿ ಉತ್ತಮ ಆಗ್ತಾ ಇದೆ. ಅದ್ಭುತವಾದ ಬದಲಾವಣೆಗಳು ಡಿಸೆಂಬರ್ ಮಂತಲ್ಲಿ ನಿಮಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಬರೋ ಅಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಅಥವಾ ನೀವು ಭಾವನಾತ್ಮಕವಾಗಿಯೂ ಕೂಡ ಸಮೃದ್ಧಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ದೈವದ ಮೇಲಿನ ನಂಬಿಕೆಯನ್ನು ಇಟ್ಕೊಳ್ಳಿ. ನಿಮ್ಮ ಎಲ್ಲ ಪ್ರಯತ್ನಗಳನ್ನ ನಿಲ್ಲಿಸದೆ ನೀವು ಅದನ್ನು ಮುಂದುವರಿಸಿ ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿಯ ಬಾಗಿಲನ್ನೋದು ತೆರೀತಾ ಇದೆ. ನಿಮ್ಮ ಜೀವನದಲ್ಲಿ ಈಗ ಸಮೃದ್ಧಿ ಅನ್ನೋದು ಪ್ರವೇಶ ಮಾಡಿದೆ. ಆದರೆ ಇಲ್ಲಿ ನಾವು ಒಬ್ಬರೇ ಇಟ್ಕೊಬೇಕು ಅಂತಲೂ ಏನೂ ಇಲ್ಲ. ನೀವು ಇದನ್ನು ಎಷ್ಟು ಹಂಚ್ತೀರೋ ಅದಕ್ಕೂ ಡಬಲ್ ಆಗಿ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಸಮೃದ್ಧಿ ಅಂತ ಅಂದಾಗ ದುಡ್ಡಿನ ಸಮೃದ್ಧಿ ಒಂದೇ ಅಲ್ಲ, ಆರೋಗ್ಯದ ಸಮೃದ್ಧಿ ಕೂಡ ಬರ್ತಾ ಇದೆ. ಹಾಗೆಯೇ ನಿಮ್ಮ ಒಂದು ಏನು ಭಾವನಾತ್ಮಕ ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಇದೆ. ಆಕಸ್ಮಿಕ ಲಾಭಗಳು ಬರ್ತಾ ಇದೆ. ನಿಮ್ಮ ಆರ್ಥಿಕ ಪ್ರಗತಿ ಅನ್ನೋದು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಲಾಟ್ರಿ ಟಿಕೆಟ್ ಕೂಡ ನಿಮಗೆ ಆಗುವಂಥ ಸಾಧ್ಯತೆಗಳಿದೆ. ಒಂದು ಶುಭ ಸಮಯದ ಸೂಚನೆ ಅಂತಲೇ ಹೇಳ್ಬೋದು. ಈ ಒಂದು ಡಿಸೆಂಬರ್ ಮಂತು ನಿಮಗೆ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಅನ್ನೋದು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಜಯ ನಿಮ್ಮದೇ ಅನ್ನೋವಂಥ ಸಂದೇಶ ಬರ್ತಾ ಇದೆ. ಯಾರೆಲ್ಲನೂ ಜೀವನದಲ್ಲಿ ತುಂಬ ಹೋರಾಟ ಪಟ್ರಿ, ಲಿಟಿಗೇಷನಲ್ಲಿ ನೀವು ಸಿಕ್ಕಾಕೊಂಡಿದ್ರಿ, ನಿಮಗೆ ಮೋಸ ಮಾಡಿದ್ರು, ಈಗ ಎಲ್ಲದ್ರ ವಿರುದ್ಧ ನೀವು ಜಯನ ಸಾಧಿಸಿದ್ದೀರಾ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಒಂದಷ್ಟು ವಿಷಯಗಳಲ್ಲಿ ಯಶಸ್ಸನ್ನು ನೀವು ಗಳಿಸಿದ್ದೀರಾ. ನಿಮ್ಮ ಜೀವನ ಡಿಸೆಂಬರ್ ಮಂತ್ನ ಜೀವನ ತುಂಬ ಅದ್ಭುತವಾಗಿದೆ ಅಂತ ಭಗವಾನ್ ಶ್ರೀ ಕೃಷ್ಣರು ಹೇಳ್ತಾ ಇದ್ದಾರೆ. ಅಪರಿಮಿತವಾದ ಸಮೃದ್ಧಿ, ಅಪರಿಮಿತವಾದ ಪ್ರೀತಿ, ಎಂಥ ಅದ್ಭುತವಾದ ಕಾರ್ಡ್ ಬಂದಿದೆ. ಅಪರಿಮಿತವಾಗಿ ಎಲ್ಲವೂ ನಿಮಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಆ ದೈವಿ ರಕ್ಷಣೆ ಕೂಡ ನಿಮಗೆ ಅಪರಿಮಿತವಾಗಿ ಸಿಗ್ತಾ ಇದೆ. ನಿಮ್ಮಲ್ಲಿ ಧನಾತ್ಮಕ ಬದಲಾವಣೆ ಅನ್ನೋದು ಆಗ್ತಾ ಇದೆ. ಆ ಪ್ರೊಟೆಕ್ಷನ್ ಅನ್ನೋದು ನಿಮಗೆ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ. ನಿಮ್ಮಲ್ಲಿ ಒಂದಷ್ಟು ಧನಾತ್ಮಕ ಬದಲಾವಣೆಗಳು ಆಗ್ತಾ ಇದೆ ಅಂತ ಹೇಳ್ಬೋದು. ಮುಖ್ಯವಾಗಿ
ಆ ಡಿವೈನ್ ಪ್ರೊಟೆಕ್ಷನ್ ಅನ್ನೋದು ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಕೆಲವೊಂದು ಸತಿ ನಾವು ನಮಗೆ ಗೊತ್ತಿಲ್ದಿರನ ಬೇರೆಯವರಿಗೆ ಬೇಜಾರು ಮಾಡಿರ್ತೀವಿ, ನೋವು ಮಾಡಿರ್ತೀವಿ, ಅಥವಾ ನಮಗೆ ಗೊತ್ತಿಲ್ದಿರ ಮೋಸ ಮಾಡಿರ್ತೀವಿ. ಆದರೆ ಇಲ್ಲಿ ನೀವು ಎಂಥ ಕಷ್ಟ ಬಂದರೂ ಸತ್ಯದ ದಾರಿನಲ್ಲೇ ನಡಿಬೇಕು, ಧರ್ಮದ ದಾರಿನಲ್ಲೇ ನಡೆದಾಗ ಮಾತ್ರ ಇವೆಲ್ಲ ನಿಮಗೆ ಸಿಗುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಎಷ್ಟೇ ಕಷ್ಟಪಟ್ಟರು ಬಂದರೂ ಕೂಡ ಆ ಒಂದು ಧರ್ಮದ ದಾರಿನ ನೀವು ಬಿಡೋ ಹಾಗಿಲ್ಲ, ಸುಳ್ಳಿನ ಪರವಾಗಿ ನೀವು ನಿಲ್ಲೋ ಹಾಗಿಲ್ಲ. ಕೆಲವೊಂದು ಸತಿ ನಾವು ಒಂದು ಆಫೀಸಲ್ಲಿ ಏನೋ ಒಂದು ಪಾಲಿಟಿಕ್ಸ್ ನಡೀತಿದೆ ಅಥವಾ ಯಾರೋ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದಾಗ ನಾವು ಸುಮ್ಮನೆ ನೋಡ್ಕೊಂಡು ನಿಂತಿರ್ತೀವಿ. ಆದರೆ ನೀವು ಸುಮ್ಮನೆ ನೋಡ್ಕೊಂಡು ನಿಂತ್ಕೊಳ್ಳೋ ಬದಲು ಸುಳ್ಳಿನ ವಿರುದ್ಧ, ಅನ್ಯಾಯದ ವಿರುದ್ಧ ನೀವು ನಿಂತು ಸತ್ಯದ ಪರವಾಗಿ ಮಾತಾಡಬೇಕು ಅಂತಲೇ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡೋ ಅಂಥ ಒಂದು ಫ್ರೆಂಡು ನಿಮಗೆ ಸಿಗ್ತಾ ಇದ್ದಾರೆ. ಅವರು ನಿಮಗೆ ಲಾಯಲ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ತುಂಬ ಜನ ರಿಲೇಷನ್ಶಿಪ್ಪಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ. ಈ ವ್ಯಕ್ತಿ ಜೊತೆ ನನ್ನ ಜೀವನ ಹೇಗೆ, ಈ ವ್ಯಕ್ತಿನ ನಾನು ನಂಬೋದಾ ಅಂತ. ಇಲ್ಲಿ ಖಂಡಿತವಾಗ್ಲೂ ಆ ವ್ಯಕ್ತಿ ನಿಮಗೆ ನಂಬಿಕಸ್ಥ ವ್ಯಕ್ತಿ, ನೀವು ಖಂಡಿತ ಆ ವ್ಯಕ್ತಿನ ನೀವು ನಂಬೋದು. ಇನ್ನೂ ಕೆಲವೊಂದು ಕಡೆ ಕೆಲವೊಂದು ಸಂಬಂಧಗಳಲ್ಲಿ ಒಂದಷ್ಟು ಕನ್ಫ್ಯೂಷನ್ ಇದೆ. ಆದರೆ ಈ ಡಿಸೆಂಬರ್ ಮಂತಲ್ಲಿ ಎಲ್ಲವೂ ಕ್ಲಿಯರ್ ಆಗುತ್ತೆ. ಆ ವ್ಯಕ್ತಿ ಎಂಥ ನಂಬಿಕಸ್ಥ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಒಳಗಡೆ ಇರುವಂಥ ಸ್ಟ್ರೆಂತ್ನ ನೀವು ಬಳಸ್ಕೊಂಡು ನಿಮ್ಮ ಗುರಿನ ತಲುಪುವಂಥ ಟೈಮ್ ಬಂದಿದೆ. ನಿಮ್ಮಲ್ಲಿರೋ ಅಂಥ ಸ್ಟ್ರೆಂತ್ ಏನಿದೆ ಅದು ನಿಮಗೆ ಬಹುಶಃ ಗೊತ್ತಿರಲ್ಲ, ಅಂಥ ಒಂದು ಸ್ಟ್ರೆಂತ್ ಇದೆ. ನಿಮ್ಮ ಗುರಿ ಹತ್ತ ಹೋಗೋವಂಥ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಡಿಸೆಂಬರ್ ಮಂತು ನಿಮ್ಮ ಜೀವನದಲ್ಲಿ ತುಂಬ ಅದ್ಭುತವಾದ ಬದಲಾವಣೆ ಬರುತ್ತೆ. ಯಾರೆಲ್ಲ ಪಾಸ್ಟಲ್ಲಿ ತುಂಬ ಸಫರ್ ಮಾಡಿದ್ರಿ, ತುಂಬ ಹೋರಾಟಗಳನ್ನ ಮಾಡಿದ್ರಿ, ಮಾನಸಿಕವಾಗಿ, ಫಿನಾನ್ಷಿಯಲಿ, ಹಾಗೆ ಭಾವನಾತ್ಮಕವಾಗಿ, ಹಾಗೆಯೇ ಆರೋಗ್ಯ ಸಮಸ್ಯೆಗಳಿಂದ ಯಾರೆಲ್ಲ ಒದ್ದಾಡಿದ್ರಿ, ಈ ಡಿಸೆಂಬರ್ ಮಂತು ನಿಮಗೆ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಡಿಸೆಂಬರ್ ಮಂತಲ್ಲಿ ನಿಮಗೆ ಆರೋಗ್ಯ ಸಮೃದ್ಧಿ ಆಗ್ತಾ ಇದೆ. ಎಲ್ಲ ಕೆಲಸದಲ್ಲೂ ಆ ಜಯ ಅನ್ನೋದು ಸಿಗ್ತಾ ಇದೆ. ಮತ್ತು ಇಲ್ಲಿ ರಿಲೇಷನ್ಶಿಪ್ ಅಂತ ನೋಡಿದಾಗ ಮತ್ತೆ ರೀಯೂನಿಯನ್ ಆಗುವಂಥ ಸಾಧ್ಯತೆಗಳಿದೆ. ಕೆಲವೊಂದು ಬಿಸ್ನೆಸ್ ಪಾರ್ಟ್ನರ್ಸ್ ಅಂದರೆ ಬಿಸ್ನೆಸ್ ಮಾಡೋ ಅಂಥವ್ರು, ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕು ಅಂತ ಇರೋರು ಖಂಡಿತ ನಿಮ್ಮ ಪಾರ್ಟ್ನರ್ನ ನೀವು ನಂಬೋದು. ಅಥವಾ ಯಾರೋ ಕೆಲವರು ನನಗಿಲ್ಲಿ ಅನ್ನಿಸ್ತಾ ಇದೆ ಒಂದು ಹೊಸ ಫ್ರೆಂಡ್ಶಿಪ್ ಅಥವಾ ಒಬ್ಬ ನಂಬಿಕಸ್ಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಆ ವ್ಯಕ್ತಿ ನಿಮ್ಮ ಜೊತೆ ನಿಮಗೆ ಸಪೋರ್ಟಿವ್ ಆಗಿ, ನಿಮಗೆ ಮಾರಲ್ ಸಪೋರ್ಟಿವ್ ಆಗಿ ನಿಮ್ಮ ಜೊತೆ ನಿಲ್ತಾರೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಮೋಸದ ದಾರಿನಲ್ಲಿ ಹೋಗಬೇಡಿ ಅಥವಾ ಅನ್ಯಾಯದ ದಾರಿನಲ್ಲಿ ಹೋಗಬೇಡಿ. ನಿಮಗೆ ಆ ಡಿವೈನ್ ಗೈಡೆನ್ಸ್ ಕೊಡ್ತಾ ಇದೆ. ಡಿವೈನ್ ಗೈಡೆನ್ಸ್ ಏನಿದೆ ಆ ಡಿವೈನ್ ಗೈಡೆನ್ಸಲ್ಲೇ ನೀವು ನಡೆಯುವಂಥದ್ದು, ಅಂದರೆ ಧರ್ಮದ ದಾರಿನಲ್ಲೇ ಹೋಗುವಂಥದ್ದು. ಅರ್ಜುನನಿಗೆ ಕೃಷ್ಣ ಹೇಗಿದ್ರೋ ಹಾಗೆಯೇ ನಿಮಗೂ ಕೂಡ ಆ ಡಿವೈನ್ ಎನರ್ಜಿ ಒಂದು ಪ್ರೊಟೆಕ್ಷನ್ ಶೀಲ್ಡಿಂಗ್ ಹಾಕಿದೆ. ಆ ಒಂದು ಪ್ರೊಟೆಕ್ಷನ್ ಶೀಲ್ಡಿಂಗ್ ಅಥವಾ ಗೈಡೆನ್ಸ್ನಲ್ಲೇ ನೀವು ಮುಂದೆ ಹೋಗಬೇಕು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ನಿಮ್ಮ ಡಿಸೆಂಬರ್ ಮಂತಲ್ಲಿ ಯಾರಿಗೆಲ್ಲ ಮದುವೆ ಪ್ರಪೋಸಲ್ಗಳು ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ, ನಿಮ್ಮ ಮದುವೆ ಒಂದು ಪ್ರಪೋಸಲ್ ಅಂದರೆ ಸರಿಯಾದ ಪ್ರಪೋಸಲ್ ಬಂದು ನಿಮಗೆ ಮದುವೆ ಫಿಕ್ಸ್ ಆಗೋವಂಥದ್ದಿದೆ. ಮತ್ತು ಪ್ರೆಗ್ನೆನ್ಸಿಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಪ್ರೆಗ್ನೆಂಟ್ ಆಗೋವಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಅನ್ನೋದು ಬರ್ತಾ ಇದೆ ಡಿಸೆಂಬರ್ ಮಂತಲ್ಲಿ ಅಂತಲೇ ಹೇಳ್ಬೋದು. ಅದು ಹೇಗೆ ಅಂದರೆ ಅಪರಿಮಿತವಾದ ಬದಲಾವಣೆಗಳು ಅಪರಿಮಿತವಾಗಿ ಬರ್ತಾ ಇದೆ ಎಲ್ಲನೂ ನಿಮ್ಮ ಜೀವನದಲ್ಲಿ. ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ, ನೀವು ಎಕ್ಸ್ಪೆಕ್ಟೇ ಮಾಡದೇ ಇರೋ ರೀತಿಲಿ ಎಲ್ಲವೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಮುಂದೆ ಬರುತ್ತೆ ಅಂತಲೇ ಹೇಳ್ಬೋದು. ಡಿಸೆಂಬರ್ ಮಂತು ಯಾರೆಲ್ಲ ಪಾಸ್ಟಲ್ಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಉಪಯೋಗಿಸಿ ನನಗೇನೂ ಆಗ್ತಾ ಇಲ್ಲ, ಎಲ್ಲವೂ
ಅರ್ಧದಲ್ಲೇ ನಿಂತೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದರೆ ಖಂಡಿತ ನೀವೇನು ಜರ್ನಲಿಂಗ್ ಮಾಡಿದ್ರಿ ಅಥವಾ ನಿಮ್ಮ ಒಂದು ವಿಶಸ್ನ ಬರೆದಿದ್ರಿ ಆ ವಿಶಸ್ ಎಲ್ಲವೂ ಕೂಡ ಫುಲ್ಫಿಲ್ ಆಗುವಂಥ ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು. ಆ ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮಗಿದೆ ಅಂತ ಹೇಳ್ಬೋದು. ಭಗವಾನ್ ಶ್ರೀ ಕೃಷ್ಣರ ಆಶೀರ್ವಾದ ಬ್ಲೆಸ್ಸಿಂಗ್ಸು ನಿಮಗಿದೆ ಅಂತ ಹೇಳ್ಬೋದು. ಹೇಗೆ ಅರ್ಜುನನ್ನ ಶ್ರೀಕೃಷ್ಣ ಭಗವಂತ ಹೇಗೆ ಗೈಡ್ ಮಾಡಿದ್ರು ಹಾಗೆ ನಿಮ್ಮ ಜೊತೆಲೇ ನಿಂತು ಅವರು ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ, ನಿಮಗೆ ಪ್ರೊಟೆಕ್ಷನ್ನ ಕೊಡ್ತಾ ಇದ್ದಾರೆ, ಎಲ್ಲ ರೀತಿಯ ಸಮೃದ್ಧಿನ ನಿಮಗೆ ಕೊಡ್ತಾ ಇದ್ದಾರೆ. ಈ ಒಂದು ಡಿಸೆಂಬರ್ ಮಂತ್ನ ರೀಡಿಂಗು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.